ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ತಾತ ನನಗೆ ಒಂದು ಪೆನ್ಸಿಲ್ ಕೊಡು. ಪೆನ್ಸಿಲು ಎಲ್ಲ ಖಾಲಿ ಆಗ್ಯಾವ ಕಣಮ್ಮ. ಅಮ್ಮಯ್ಯ ಪೆನ್ಸಿಲು ಎಲ್ಲನ ಇನ್ನು ಶಿರಾದ ಕಡೆಗೆ ಹೋಗಿ ಎಲ್ಲನ ಸಾಮಾನುಗಳು ಹಾಕ್ಕೊಂಬರ್ಬೇಕು. ಗಾಡಿ ಬೇರೆ ಸರಿ ಇಲ್ಲ, ನಮ್ಮನಿಗೆ ಸೊರ್ ಮಾಡಿಸೋಂತ ಹೇಳಿ 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 ಸಾಕಾಗೋತು ನನಗೂ. ಆ ಗಾಡಿ ಸರಿ ಹೋಗಲಿಲ್ಲ, ನಾನು ತಗೊಂಬರ್ಲಿಲ್ಲ. ತಗೊಂಬರ್ತೀನಿ ಕಣಮ್ಮ, ಸಂಜೆ ಮೇಲೆ ಸಿಗ್ತವೆ. ಹೋಗು ಈಗ ಇಲ್ಲ ಕಣಮ್ಮ ಪೆನ್ಸಿಲು ಯಾತದ್ದನು. ಹಂಗಾದ್ರೆ ನಾನು ಇವಾಗ ಬಯಕೆ ಏನು ಮಾಡಲಿ? ನಿಮ್ಮ ಫ್ರೆಂಡ್ ಹುಡುಗರು ಇರಲ್ವೇನಮ್ಮ, ಅವ್ರ ತಗೆ ಯಾರ ತಗನ ಈಸ್ಕೊಂಬಾರಿ ಅಮ್ಮ. ಸಾಯಂಕಾಲ ತಕನ ಯಾರ್ದನ ಫ್ರೆಂಡ್ಗಳು ನಿನ್ನ ಜೊತೆಗಾರ ಇರ್ತಾರೆ ನೋಡು, ಅವ ಅಮ್ಮ ಇನ್ನಿ ಸೋಮ್ಯ ಪಾಮ್ಯ ಯಾರ ತಗನ ಈಸ್ಕೊಂಬಾರಿತೀರೋ ಸಾಯಂಕಾಲದಕ್ಕೆ ಹೆಂಗನ್ನು ಶಿರಾತ್ತಕ್ಕೆ ಹೋಗ್ತೀನಿ ನೋಡು. ಸಾಮಾನು ಹಾಕ್ಸ್ಕೊಂಬರುವಾಗ ಒಂದು 2 ಬಾಕ್ಸ್ ಪೆನ್ಸಿಲ್ನೂ ತಗೊಂಬರ್ತೀನಿ, ಆವಾಗ ಕೊಡ್ತೀನಿ ಅಂತೆ. ಈಗ ಬಾರ್ಕ ಹೋಗಮ್ಮ. ತಾತ ಅವ್ರು ನನಗೆ ಪೆನ್ಸಿಲ್ ಯಾರು ಕೊಡಲ್ಲ. ಸರಿ ನಿನ್ನ ಮಂತಕ್ಕೆ ಹೋಗು, ನಾನೇ ಯಾರ ತಗನ ಈಸ್ಕೊಂಬಂದು ಕೊಡ್ತೀನಿ ಹೋಗಮ್ಮ. ಉಳ್ಬೇಡ ನೀನು, ಬೆಳಗ್ಗೆನ ಹೆಣ್ಮಕ್ಳು ಉಳ್ಬಾರ್ದು ಕಣಮ್ಮ, ಯುದ್ಧದಾಸ್ಕೆಲೆನ. ಹೋಗು ಮಂತಕ್ಕೆ ಹೋಗಿರು, ನಾನೇ ಯಾರ ತಗನ ಈಸ್ಕೊಂಬಂದು ಮಂತಕ್ಕೆ ಕೊಟ್ಟು ಬರ್ತೀನಿ ಹೋಗಮ್ಮ. ಇಲ್ಲ ನಂಗೀಗಲೇ ಬೇಕು. ಒಳ್ಳೆ ಸವಾಸ ಆತಲ್ಲ ಇವ ಅಮ್ಮನಿದು. ನಿಮ್ಮ ಅಪ್ಪ ಹಿಂಗೆ ಕೊಟ್ಟು ಕಳಿಸ್ತೀನಿ ಹೋಗಮ್ಮಣಿ. ನಿಮ್ಮ ಅಪ್ಪ ಅವನು ಗಾಡಿ ರೆಡಿ ಮಾಡಿಸ್ಕೊಂಬಾರ್ಲ ಅಂತ ಅಂದ್ರೆ ಅವ್ನು ಮಾಡಿಸ್ಲಿಲ್ಲ, ಏನೂ ಇಲ್ಲ. ಪೆನ್ಸಿಲ್ ಬೇಕು ಅಂದ್ರೆ ಎಲ್ಲ ಸಿತಾರನ. ನಾನು ಈಸ್ಕೊಂಬಂದು ಕೊಡ್ತೀನಿ ಹೋಗಿ ಮಂತಕ್ಕೆ ಅಂದ್ರೆ ಕೇಳಲ್ವಲ್ಲ ನೀನು. ಹೆಂಗಿದ್ದ ಹೆಂಗಾದ ನಮ್ಮ ಚಿನ್ನಾರಿ ಮುತ್ತ 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 ನಿಂತಿಕ್ ನಾನು ಮುತ್ತ. ಏನಂತೋ ಇವ ಅಮ್ಮನ್ ಬಂದು ಎದುರಾಸ್ಕೆಲ್ಲ ಎದ್ ಬಂದು ಹೊಳ್ತಾ ನಿಂತ್ಕೊಂಡೈತೆ. ಏನ್ ಕುರ್ಕುರೆ ಬೇಕಂತೆ ಕೊಟ್ ಕಳ್ಸೋದ್ ಬಿಟ್ಟು ಅವ ಅಮ್ಮನಿತ ನೀನು ನೊಸ್ಕೊಂಡಿ ಆಟ ಆಡ್ತ ಸಣ್ಣ ಹುಡ್ಗಾಡ್ದಂಗೆ. ಗೆಲೆ ಸುಮ್ನಿರ್ಲ ಮಂಜ ಅತ್ತ, ನನ್ನ ಕಷ್ಟ ನನಗೈತಿ. ಅವಳು ಕುರ್ಕುರ್ಗೆ ಅಲ್ಲ ಕಣ ಹೊಳ್ತಿರೋದು, ಪೆನ್ಸಿಲ್ ಬೇಕಿಂತ ಕಣಲ್ಲ ಪಾಪ. ನಮ್ಮ ಅಂಗಡಿಯಾಗ ಪೆನ್ಸಿಲ್ಲು ದಿನಸಿ ಸಾಮಾನುಗಳೆಲ್ಲ ಖಾಲಿ ಆಗಿ 2-3 ದಿನ ಆಗ್ತಾ ಬಂತು. ಇವ್ನಿಗೆ ಹೇಳಿರೆ ಇವ್ರ ಅಪ್ಪಗೆ ಬಂದು ಸಾಮಾನು ಹಾಕ್ಸ್ಕೊಂಬರೋನ, ಗಾಡಿನ ಒಂಚೂರು ನಾ ರಿಪೇರಿ ಮಾಡ್ಸಲ್ಲ ಅಂತಾನ. ಅವನು ಓ ಮಾಡಿಸ್ತೀನಿ ಅಂತ ಹೇಳ್ತಾನೆ ಅವನೇ. ಅವ್ನು ಮಾಡಿಸಿಲ್ಲ ಕಣ, ಏನು ಮಾಡೋಣ ಹೋಗ ಮಂಜ ಅತ್ತ. ಅದಕ್ಕೆ ಅಂಗಡಿ ಒಳಗೆ ಕುರ್ಕುರ ಬಿಟ್ಟು ಯಾತದ್ದು ಇಲ್ಲ. ಕುರ್ಕುರೆನಾದ್ರೆ ಗಾಡಿಗೆ ಇಕ್ಕೊಂಬಂದು ಅಂಗಡಿಗೆ ಕೊಟ್ಟು ಹೋಗ್ಕನಿ. ದಿನಸೇರು ಹಂಗೆ ಮಾಡ್ತಾರೆ. ಎಲ್ಲಿ ನಾವೇ ಹೋಗಿ ಎಷ್ಟೆಷ್ಟು ಬೇಕು ಅಂತಾನ ಒಂದೊಂದು ಪ್ಯಾಕೆಟು, ಒಂದೊಂದು ಚೀಲ ಕಡಲೆ ಹಿಟ್ಟು, ಹೆಸರು ಕಾಳು, ಹೆಸರು ಬೇಳೆ ಎಲ್ಲನ ಗಾಡಿಗೆ ಇಕ್ಕೊಂಬರೀವಿ. ಈ ಗಾಡಿ ಕೆಟ್ಟೋಗ್ಬಿಟ್ಟು ಕೆಲ್ಸ ಕೆಟ್ಟೋದ್ ಕಣಲೆ ಮಂಜ. ಇವ ಮನ್ಯಾಗ ಬಿಟ್ಟು ಬಿಟ್ಟು ಒಳ್ಳೆ ಪಿಪಿ ಊತದಂತೆ. ಅಮ್ಮಣಿ ಹೋಗು, ನಿಮ್ಮ ಅಂತಕ್ ಹೋಗೋ ದಾರಿಗೆ ನಮ್ಮ ಮನಿರೋದು. ನಮ್ಮ ಅಜ್ಜಿ ಕೇಳು, ನಿಂಗೆ ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಒಂದಲ್ದಿದ್ದು 2 ಪೆನ್ಸಿಲ್ ಇಸ್ಕೊಂಡು ಹೋಗು. ಆಮೇಕಿಂದನ ನಿಮ್ ಬೋರಜ್ಜ ತಕೊಂಬತ್ತಲ್ಲ ತಾತ, ಅವಾಗ ನಾನೆಲ್ಲ ಈಸ್ಕೊಂತೀನಿ, ನಂಗೆ ಗೊತ್ತೈತಿ ಇಸ್ಕೊಂಬದು. ಹೋಗಿ ನಮ್ಮ ಮನೆ ಕೇಳು, ನಮ್ಮ ಅಜ್ಜಿ ಕೊಡ್ತೈತಿ. ಅವಳು ತಕೊಂಡೈತಿ ಇವ ಮನೆ. ಅಪ್ಪ ಅಷ್ಟು ಕೆಲಸ ಮಾಡ ಮಂಜ. ಬಂದ ಮೇಲೆ ನಮ್ಮ ಅಂಗಡಿಗೆ ಈಸ್ಕೊಂಡು ಹೋಗಿ ಅಂತೆ ಕೊಟ್ಟು ಕಳ್ಸೋ ಮಂಜ. ಅದನ್ನ ಅಲ್ವೇ ಅಂತ ನಾನು ಹೇಳ್ತಿರೋದು. ನಮ್ಮ ಅಜ್ಜಿ ಕೇಳಿ ಕೊಡಲ್ಲ ಅಂತೈತೆ. ನಾನು ಇನ್ನೊಂಚೂರು ಇಲ್ಲಿ ಅತ್ಲ ಹೋಗ್ಬೇಕು, ಒಂಚೂರು ಕೆಲ್ಸ ಐತೆ. ನಮ್ಮ ಅಜ್ಜಿ ಕೇಳಿ ಇಸ್ಕೊಂಡು ಹೋಗೋನು. ನಮ್ಮ ಅಜ್ಜಿ ಏನ್ ಮಾತಾಡ್ಸಲ್ವ ಇವ ಮಣ್ಣಿ. ಹೋಗಮ್ಮಣಿ, ನಮ್ಮ ಅಜ್ಜಿ ಐತೆ, ನಮ್ಮ ಅಜ್ಜಿ ಪುಟ್ರಂಗಜ್ಜಿ ನೋಡಿದ್ದಲ್ಲ. ಆ ಅಜ್ಜಿ ಕೈಲಿ ಈಸ್ಕೊಂಡು ಹೋಗು. ದೇವ್ರು ಒಳ್ಳೇದ್ ಮಾಡ್ಲಿ ಕಣಪ್ಪ ಮಂಜ ನಿನಗೆ. ಸರಿಯಾದ ಸಮಯಕ್ಕೆ ಬಂದು ನಮ್ಮ ಹೆಣ್ಮಗಿಗೆ ಒಂದು ಪೆನ್ಸಿಲ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ. ತಾತ ನಿಂಗೆ ಇದೊಂಚೂರು ಓವರ್ ಅನ್ನಿಸ್ತಿಲ್ಲ? ಒಳ್ಳೆ ಹಳೆ ಪಿಕ್ಚರ್ನ ಡೈಲಾಗ್ ಹೊಡೆದಂಗೆ ಹೊಡಿತಲ್ಲ.
ಅವೆಲ್ಲ ಬಿಡು ಆತು. ನಾನೇನ್ ಸುಮ್ನೆ ಕೊಟ್ಟಿದ್ದೀನಿ. ನೀನ್ ಅಂಗಡಿ ತಕೊಂಬಂದ್ಮೇಲೆ 2 ಜಾಗಕ್ಕೆ 4 ಇಸ್ಕೊಂಡು ಹೋಗಲ್ವೇ ನಾನು? ಕೊಡಿ ಹೇಳು. ನನಗೆ ನೋಡು ಬಂದಿದ್ದೆ ಮರ್ತೆ. ಇಳದೆಲೆ ಬೇಕಂತ ನಮ್ಮ ಪುಟ್ರಂಗಜ್ಜಿಗೆ ಆ ಎಮ್ಮೆ ಸಿಕ್ಕಜ್ಜಿ ಬಂದೋಯ್ತು. ಆ ಅಜ್ಜಿ ಬತ್ತಿದ್ದಂಗೆ ಪುಟ್ರಂಗಮ್ಮ ಇಳದೆಲೆ ಕೊಡೆ 2 ಅಂತ ಗೊತ್ತೈತೆ. ನಮ್ಮಜ್ಜಿ ಇರೋ ಬರೋವೆಲ್ಲ ಹಾಕೊಂಡು ರುಬ್ಬಿ ಬಿಸಾಕಿರ್ತೈತೆ ಹೋಗುದು. ಈಗ ಆ ಅಜ್ಜಿ ಬತ್ತಿದ್ದಲ್ಲೇನ, ಏ ಪಾಪ ನಾನು ಬಿದ್ದೀನಲ್ಲ ಪಾಪ ಹೋಗಿ ಅಂಗಡಿಗೆ ಇಳದೆಲೆ ತಕೊಂಬಾರ ಬೋರಾಜ್ನ ಅಂಗಡಿಗೆ ಅಂತ ಕಳಿಸ್ತಾರೆ. 10 ರೂಪಾಯಿ ಇಳದೆಲೆ ಕೊಡ್ತತ. ಅಂದ್ರೆ ನೀನು ಉದ್ದದ ಕಮ್ಮಿ ಇದ್ಯ ಕಣ ಮಂಜ. ಆದ್ರೆ ಮಾತ್ನಾಗ ಮಾತ್ರನ ನಿಮ್ಮ ಅಪ್ಪನೇ ಸೀನಪ್ಪ ಎಲ್ಲಿಲ್ದಲೆ ಬಿಡ್ದಲೆ ಬಂದ್ಬಿಟ್ಟ ನೀನ್ ಮೈ ಮ್ಯಾಕೆ. ಆತು ಇಳದೆಲೆ ಕೊಡು ಜಾಲ್ದು 10 ರೂಪಾಯಿಗೆ. ನನ್ ಜಾಲ್ದು ಹೋಗ್ಬೇಕತ್ತ. ಇಲ್ಲಾಂದ್ರೆ ನಮ್ಮ ಅಜ್ಜಿ ಅಲ್ಲಿ ಇಲ್ಲಿ ಅಲೆಕೊಕ್ಕೆ ಶಾದ್ರೆ ಒಳಗೆ ಕೊಯ್ಯುತ್ತೆ ಅಂತಾನೆ ಇಲ್ದವೆ ಮಾತಾಡ್ತೈತಿ. ನೀನೇನ ಮಾತಾಡಿಸ್ಕೊಂಡು ನಿಂತ್ಕೊಂತ ಅಲ್ಲಿ. ಇಲ್ಲೇ ಬಾರ ಪಾಪ ಅತ್ತ. ಇವತ್ತು ಹೆಂಗ ಸ್ಕೂಲ್ ಇಲ್ಲ, ಈ ಸ್ಕೂಲ್ ಇಲ್ಲ, ಏನು ಇಲ್ಲ. ಹೋಗಿ ಮಾಡ್ಸ ಕೂಕ ಬಾರ. ನಂಗೂ ಬೇಜಾರಾಕೈತಿ. ನೀನ್ ಇದ್ರೊಂದೆರಡು ಮಾತಾಡ್ಸ ಒತ್ ಕಳಿತೈತಿ ಜಾಲ್ದು. ಎಲ್ಲಾರು ಹಂಗೆ ಹೇಳ್ತಾರಪ್ಪ. ನೀನಿದ್ರೆ ನಿನ್ ಮಾತು ಕೇಳಿರಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ. ಏ ತಾತ ಬೋರ್ ತಾತ, ನಾನೇನ್ ಕಾಮಿಡಿ ಪೀಸ್ ಮಾಡ್ಕೊಂಡಿದ್ದೆ. ನಾನಿದ್ರೆ ಒತ್ತೋಗಲ್ವೇಂತಿ. ಹೆಂಗ್ ಹೇಳ್ತ ನೋಡು. ಕೊಡು ಇಳದೆಲೆ ಕೊಡು. ನಾನು ಹೋಗ್ಬೇಕು ಜಾಲ್ದು. ನಿಂತಾಗೆ ಪಂಕಾಲ್ ಹೊಡ್ಕೊಂಡು ಕೂಕಮಕ್ಕಾಗಲ್ಲ. ನಾನ್ ಏನೋ ಹೋಗ್ಲಿ ಬೇಜಾರ ಕೂಕೊಂಡೈತ್ ಬೋರ್ತಾತ. ಯಾಕನ ಅಜ್ಜಿ ರಾತ್ರಿ ಹೊಡ್ಗಿಡಿತೇನೋ ಅನ್ಕೊಂಡ್ ಬಂದು ಮಾತಾಡ್ಸಿರ್. ನೀನು ಸರಿಯಾದ ಅಣ್ಣಯ್ಯ ನೀನು ಬಾ ಕೂಕ. ಬೇಜಾರಾಕೈತ್ ಮಾತಾಡೋಣ ಅಂತ ಕೇಳ್ತಲ್ಲ ನೀನು. ಇಲ್ಲಿ ತಗೊಳು. ನೀನು ಮಾತಾಡ್ಸಿದ್ದೆ ತಪ್ಪು. ಒಂದು ರೋಬೋಟೆ ನನ್ನನ್ನು ಬಿಟ್ಬಿಟ್ರೆ ನೀನು ಏನಿಲ್ಲ. ನಮ್ಮ ಮರ್ಯಾದೆ ಕಾಳದ ಹರಾಜ್ ಹಾಕಿಬಿಡ್ತೀಯ ನೀನು. ತಗ ಇಳದಲ್ಲೇ 10 ರೂಪಾಯಿಗೆ. 1 2 3 4 5. ಏ ಬೋರ್ತಾತ, ನಿಂಗೇನು ಅನ್ಸಲ್ವೇ? 10 ರೂಪಾಯಿಗೆ ನಾನು ಹೇಳಿರೋದು ಎಲ್ಲನ 1 ರೂಪಾಯಿಗೆ ಅಲ್ಲ. ಆಗಳ ಇದು ಯಾತ್ಕಲ ಮುಂದೆ ಹಿಂಗ್ ಮಾತಾಡ್ಸ. ನಾನು 10 ರೂಪಾಯಿಗೆ ಕಣ ಕೊಟ್ಟಿರೋದು, 1 ರೂಪಾಯಿಗೆ ಅಲ್ಲೋ. ತಾತು 10 ರೂಪಾಯಿಗೆ 5 ಎಲೆನೆ ಬರೋದು. ಕೊಡಿಲಿ ಇನ್ನು 15 ಎಲೆ ಕೊಡ್ಬೇಕು ನೀನು. 1 ರೂಪಾಯಿಗೆ 2 ಎಲೆ. ನೀನು 2 ರೂಪಾಯಿಗೆ 1 ಎಲೆ ಮಾರ್ತಿದ್ದೆ. ಅದಕ್ಕೆ ನೀನು ಹಾಲನ್ನ ಮನೆ ಕಟ್ಟಿಸ್ತಿರೋದು ಹೊಸಾದ್ನ. ಈಗ ಹಿಂಗೆ ಮಾರಿನ ತೊತ್ತಾಯಿಲ್ ಇನ್ನನ ಏನ್ ಗೊತ್ತಾಗಲ್ಲ. ಸಣ್ಣ ಹುಡುಗರು ಅಂತಾನ ಮೋಸ ಮಾಡಕ್ ಬಚ್ಚೆ ನೀನು. ಅಯ್ಯೋ ಇವನಪ್ಪ ಆಸ್ಕಿ ಅಲ್ವಾ. ಲೇ ಮಂಜ, 2 ರೂಪಾಯಿಗೆ 1 ಎಲೆ ಅನ್ಕಂಡ್ಲ ಎಲ್ಲ ಅಂಗಡಿಗೂ ಕೊಡೋದು. ನೀನ್ ಬೇಕಾದ್ರೆ 2 ಅಂಗಡಿಗೆ ವಿಚಾರಿಸ್ಕೊಂಡು ಬಂದು ತಕ. ನಾನು ಯಾಕೋ ಯಾವ ಮನೆ ಕಟ್ಟಿಸ್ಲ ಈಗ ಹಿಂಗೆ ಮೋಸ ಮಾಡಿ. 5 ರೂಪಾಯಿಗೆ ಏನು ನಾನು ಮನೆ ಕಟ್ಸೋಕ್ಕಾಕೈತಿ? 5 ರೂಪಾಯಿಗೆ ಚೆನ್ನಾಗಿ ಕೇಳ್ತಾನೆ ಇವನು. ನಾನು 4 ಅಂಗಡಿಗೂ ಹೋಗಲ್ಲ, 8 ಅಂಗಡಿಗೂ ಹೋಗಲ್ಲ. ನಮ್ಮ ಊರಾಗೆ ಮಾಲ್ ಇದ್ದಂಗೆ ಇರೋದು ಅಂದ್ರೆ ನಿನ್ನ ಅಂಗಡಿ ಒಂದೇನೆ. ಈ ಮಾಲ್ ಬಿಟ್ಬಿಟ್ಟು ನಾನು ಯಾವ ಅಂಗಡಿಗೆ ಹೋಗ್ಲಿ? ಮಾಲು ನಮ್ಮ ಮಾಲು ಅನ್ಕೊಂಡ್ ಬಂದ್ರೆ ನೀನೀಗ ಹಿಂಗೆ ಕೊಡ್ತಾತು. ನಮ್ಮ ಅಜ್ಜಿ ಏನಿಲ್ಲ ಹೆಂಗ್ ಹೋಯ್ತೈತ್ ಗೊತ್ತೇ? 2 ರೂಪಾಯಿಗೆ ತಕೊಂಬಂದಿದ್ದೆ, ಇನ್ನು 8 ರೂಪಾಯಿಗೆ ಯಾತದ ತಿಂದು ಬಂದಿದ್ದೆ ಅಂತ ನನಗೆ ಹೋಯ್ತೈತ್ ಕೊಂತಾತು. 5 ರೂಪಾಯಿಗೆ ಅಲ್ಲ 10 ರೂಪಾಯಿ ಎಲೆ ಇನ್ನು 10 ಕೊಡ್ತಾತು. ನಿನ್ಗೆ ಹೇಳಕ್ಕಾಗಲ್ಲ ಕಣಲೆ ಮಂಜ. ನಿಮ್ಮ ಅಪ್ಪ ಸೀನಪ್ಪಂಗೆ ಒಪ್ಪಿಸ್ಬೋದು, ನಿನ್ಗೆ ಒಪ್ಸಕ್ಕಾಗಲ್ಲ ಕಣಪ್ಪ. ಅವೆಲ್ಲ ಗೊತ್ತಿಲ್ಲ. 10 ರೂಪಾಯಿ 5 ಎಲೆ ಅಲ್ಲ, ಇಳದೆಲೆ ಒಂಬಿಕೊಂಡಿದ್ದೆ. ಇರಬರ ಅಡಿಕೆ ಗಿಡಕೆಲ್ಲ ಒಬ್ಬಿಸ್ಕೊಂಡಿದ್ದೆ. ನೀನೇನ್ ಸೆಂಟಕ್ಕೆ ತರ್ಬೇಕು ಇಳದೆಲೆನ? 12 ಕೊಟ್ರೆ ಏನ್ ನಿಮ್ ತಾತಂದೇನ್ ಸೌದೋಕೈತೆ? ಕೊಡಿಲಿ. ನೀನ್ ಬ್ಯಾರೆರಿಗೆ ಬೇಕಾದ್ರೆ 10 ರೂಪಾಯಿಗೆ 5 ಎಲೆನೆ ಕೊಡು. ನಂಗೆ ಮಾತ್ರ 10 ರೂಪಾಯಿ 20 ಎಲೆನೆ ಕೊಡ್ಬೇಕು. ಅಯ್ಯಪ್ಪನೇ ನಿಂತಾಗೆ. ಅಯ್ಯಪ್ಪ ನಿಮ್ಮ ಅಪ್ಪ ಹೇಳ್ಬೋದು, ನಿನ್ಗೆ ಹೇಳಕ್ಕಾಗಲ್ಲ ಕಣ. ತಾಕ ಯಾಶೇಟ್ಗೆ ನಿಂತಾಗೆಲ್ಲ ಉಗಿಸ್ಕೆ ಮತ್ ಬಂದೈತೆ ನನಗೆ. ಫಸ್ಟೇ ಈ ಕೆಲಸ ಮಾಡಿದ್ರೆ ನಂತಾಗೆ ಸುಪ್ರಭಾತ ಕೇಳೋದು ತಪ್ಪಿತ್ತ. ನೀವೆಲ್ಲ ಬುದ್ಧಿ ಕಲೆಯಲ್ಲಿ ಬರ್ರಿ. ಈಗಿನ ಕಾಲದಾಗ ಒಳ್ಳೆ ಮಾತಿಗೆ ಯಾರು ಬೆಲೆ ಕೊಡಲ್ಲ.
ನೋಡಿದ್ರೆ ಬೋರಜ್ಜನ ಹೆಂಗೆ ಅದು ನಂತಗೆ ಲಯನ್ಗೆ ಮೋಸ ಮಾಡಕ್ ಬರ್ತೈತಿ. ಅದಕ್ಕೆ ಹೇಳದಿ ಕಾಲ್ದಾಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ನಮ್ಮ ಮೇಷ್ಟ್ರ ಇದಕ್ಕೆ ಹೇಳ್ಕೊಂಡ್ ಕೊಡೋದು. ತಾತ ಬೋರಜ್ಜ ನನಗೆ ಹಿಂಗ್ ಮಾಡ್ಸ 10 ರೂಪಾಯಿ ಇದೆಲ್ಲ ಕೊಡಕ್ ಬಚ್ಚ. ಬಾ ಮಂತಕ್ಕೆ ಕಾಪಿ ಕೊಡ್ತೈತಲ್ಲ ನಮ್ಮ ಅಜ್ಜಿ, ಅದ್ ಕೇಳಿ ಬೇರೆ ಮಾತ್ರ ಹಾಕೊಂಡ್ ಕೊಡ್ತೀನಿ ಬಾ. ಯಾವಲು ಕೆರೆ ಒಳಗೆ ಇರ್ಬೇಕು.